ಶ್ರೀವಿದ್ಯೆ ಇದು ಭಯದ ವಿದ್ಯೆ ಅಲ್ಲ, ಮಾಯಾಜಾಲ ಅಲ್ಲ, ಅಥವಾ ಕೆಲವೊಬ್ಬರ ಆಟದ ವಿಷಯವೂ ಅಲ್ಲ. ಆದರೆ ಇದು ನಿಮ್ಮನ್ನು ನೀವು ಎದುರುಗೊಳ್ಳುವ ವಿದ್ಯೆ. ಶ್ರೀವಿದ್ಯೆ ನಿಮಗೆ ಶಕ್ತಿಯನ್ನು ಕೊಡುವ ಮಾರ್ಗ ಅಲ್ಲ, ಆದರೆ ನಿಮಗೆ ಸತ್ಯವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಕೊಡುವ ಮಾರ್ಗ. ಶ್ರೀವಿದ್ಯೆ ಇದು ಕಪ್ಪು ಮಾಂತ್ರಿಕತೆಯ ವಿದ್ಯೆ ಅಲ್ಲ. ಇದರಿಂದ ನೀವು ಯಾರನ್ನಾದರೂ ವಶಪಡಿಸ್ಕೋಬೋದು ಅಥವಾ ಹಾನಿ ಮಾಡ್ಬೋದು. ಇದರಿಂದ ಮಾಡೋಕ್ಕಾಗೋದಿಲ್ಲ. ಇದು ತಂತ್ರ ಅನ್ನೋ ಹೆಸರಿನಲ್ಲಿ ಭೋಗನೂ ಅಲ್ಲ. ಯಾಕೆ ಅಂತಂದರೆ ಇದನ್ನು ಬಳಸ್ಕೊಂಡು ನೀವು ಇಂದ್ರಿಯ ತೃಪ್ತಿಗಳನ್ನು ಮಾಡೋಕ್ಕಾಗೋದಿಲ್ಲ. ಶ್ರೀವಿದ್ಯೆ ಮಂತ್ರ ಜಪ ಮಾಡಿದ್ರೆ ಏನೋ ಅದ್ಭುತ ಸಾಗ್ಬಿಡುತ್ತೆ ಅಂತಲ್ಲ. ಆದರೆ ಈ ಶ್ರೀವಿದ್ಯೆಯಿಂದ ನಿಮ್ಮನ್ನು ನೀವು ಕಂಡುಕೊಳ್ತೀರಿ, ನೀವು ಬದಲಾಗ್ತೀರಿ, ಅದರಿಂದ ನಿಮ್ಮ ಜೀವನನೂ ಬದಲಾಗುತ್ತೆ. ಶ್ರೀವಿದ್ಯೆ ಇದು ಶೀಘ್ರ ಫಲ ಕೊಡುವಂತಹ ಯಾವುದೇ ತರಬೇತಿ ಅಲ್ಲ, ಆದರೆ ಇದು ಆಂತರಿಕ ಪರಿಪಕ್ವತೆಯನ್ನು ಹೆಚ್ಚಿಸುವಂತಹ ವಿದ್ಯೆ. ಶ್ರೀವಿದ್ಯೆ ಅಂದರೆ ಚೈತನ್ಯದ ನಕ್ಷೆ. ಶ್ರೀವಿದ್ಯೆ ಕಲಿಯೋದಕ್ಕೆ ಮಾನದಂಡಗಳು ಹೀಗೆ ಅಂತ ಏನೂ ಇಲ್ಲ. ಅದಕ್ಕೆ ವಯಸ್ಸಿನ ಪರಿಮಿತಿ ಇಲ್ಲ, ಲಿಂಗದ ಭೇದ ಇಲ್ಲ, ಜಾತಿಯ ಬವಣೆ ಇಲ್ಲ, ಸ್ಥಾನಮಾನನೂ ನೋಡೋದಿಲ್ಲ. ಆದರೆ ಅದು ನಿಮ್ಮ ಭಾವನಾತ್ಮಕ ಪರಿಪಕ್ವತೆಯನ್ನು ನೋಡುತ್ತೆ, ನಿಮ್ಮಲ್ಲಿ ಎಷ್ಟು ಸಹನೆ ಇದೆ ಅದನ್ನು ನೋಡುತ್ತೆ, ಮತ್ತು ಗುರು ಪರಂಪರೆಗೆ ಎಷ್ಟು ಗೌರವ ಕೊಡ್ತೀರಿ ಅದನ್ನು ಮಾತ್ರ ಗಮನಿಸುತ್ತೆ. ನೀವು ಅನುಭವಗಳಿಂದ ಓಡೋಗ್ತಾ ಬೇಸತ್ತಿದ್ರೆ, ಗೊಂದಲದಿಂದ ಹೊರ ಬರಬೇಕು ಅಂತ ಅನಿಸಿದರೆ, ಮೌನವಾಗಿ ಬೆಳೆಯಲು ಸಿದ್ಧರಾಗಿದ್ದರೆ ಶ್ರೀವಿದ್ಯೆ ನಿಮ್ಮ ಕಡೆಗೆ ಬರುತ್ತೆ. ಅದು ಕಡಿಯೋದಿಲ್ಲ, ಅದು ಗುರುತಿಸೋತ್ತೆ.